ಸರ್ ಅಂದ್ರೆ ಏನ್ ಹೇಳ್ಬೇಕು? ನನಗೆ ಬೆಳಿಗ್ಗೆಯಿಂದ ಸಾಕಾಗ್ಬಿಟ್ಟದೆ ಇವ್ರು ನೋಡಿ ನೋಡಿ. ಓದ್ಲಾರ್ದ ಬಂದು ಅರ್ಧ ಮುರ್ಧ ಮಾತಾಡ್ತಿರ್ಲಿಲ್ಲ. ಸಾಕಾಗಿದ್ರೆ ಯಾಕೆ ಸಭೆ ಕೂತ್ಕೊಳ್ಳಕ್ಕೆ ಸರ್ ಬಂದಿರೋದು? ಕೂತ್ಕೊಳ್ಳಕ್ ಬಂದಿರ ಸರ್, ಮಾತಾಡಕ್ ಬಂದಿರೋದು. ಆಯ್ತು, ನೀನ್ ಮಾತಾಡಕ್ ಅವಕಾಶ ಕೊಟ್ಟಾಗ ಮಾತಾಡು. ಅಧ್ಯಕ್ಷರು ಅವಕಾಶ ಕೊಡ್ತಾರಲ್ಲ, ಎಲ್ಲರಿಗೂ ಅವಕಾಶ ಇದೆ, ಮಾತಾಡು. ಅವರು ಎಲ್ಲಿವರೆಗೆ ಟೈಮ್ ಕೊಡ್ತಾರೆ ಅಲ್ಲಿವರೆಗೂ ಮಾತಾಡು. ನಾನ್ ಮಾತಾಡುವಾಗ ಮಾತಾಡಬೇಡ, ಕೇಳು ಅಷ್ಟೇ. ನಾನು ಹೇಳಕ್ ಹೋಗಲ್ಲ ಅದನ್ನ, ಬೇಡ ಅಲ್ಲ. ನಮಗ್ ಕೆಲವರಿಗೆ ಗೊತ್ತಿಲ್ಲ ಹೇಳಿ ಸರ್. ಎಲ್ಲರೂ ಹೇಳ್ತಾ ಇದ್ದಾರೆ ಹೇಳ್ಬೇಡಿ ಅಂತ. ಅದರಿಂದ ಸರಿ ಇಲ್ಲ, ನೀವು ಲೂಟಿ ಮಾಡ್ಬಿಟ್ಟಿದ್ರಿ, ನಾವು ಇದನ್ನ ಸರಿ ಮಾಡಿದ್ವಿ ಅಂತ ನೀವು ಹೇಳಿ. ಏನು ಇನ್ನ ವಿಚಾರನೇ ನಿಮ್ಗೆ ಅವ್ರದ್ದು ಅನುಭವನ, 20 ವರ್ಷದ ಅನುಭವನ ನಿಮ್ ಮುಂದೆ ಜನರ ಮುಂದೆ ಇಡ್ತಾ ಇದ್ದಾರೆ. ವೈ ಆರ್ ಯು ಸೋ ಹರಿಂಗ್? ಯು ಕಾಂಟ್ ಬಿಕಮ್ ಎ ಅಪೋಸಿಷನ್ ಲೀಡರ್ ಇಮಿಡಿಯೇಟ್ಲಿ ಆರ್ ದಿ ಪಾರ್ಟಿ ಪ್ರೆಸಿಡೆಂಟ್. ಇಟ್ ಇಸ್ ಇಂಪಾಸಿಬಲ್. ಅವರೇ ಇರ್ತಾರೆ, ಇವ್ರು ವಿಜೇಂದ್ರ ಇರ್ತಾರೆ, ಇಲ್ಲಾಂದ್ರೆ ಅಪೋಸಿಷನ್ ಅವಸರ ಇಲ್ಲ. ನೀವು ಮುಖ್ಯಮಂತ್ರಿ ಯಾವಾಗ ನಾವು ಕಾಯ್ತಾ ಇದ್ದೇವೆ ಅಷ್ಟೇ. ಡೋಂಟ್ ವರಿ. ಅವ್ರು ಶಿವಕುಮಾರ್ ಅವ್ರು ಏನೇ ಹೇಳಿ ಅದೇ ಆಗ್ಬೇಡ್ರಿ ನೀವು. ಸರ್ ನಮ್ದು ಎಲ್ಲಾರ್ದು ಇಡೀ ರಾಜ್ಯದ ಲಕ್ಷ್ಯ ಇವತ್ತು ಅವ್ರಿಬ್ಬರ ಮೇಲೆ ಐತಿ, ಉಳಿದ್ರ ಬಗ್ಗೆ ಯಾರು ಇಲ್ಲ. ಇಡೀ ರಾಜ್ಯದ ಲಕ್ಷ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮೇಲೆ ಇದೆ. ಬೆಲ್ಲದವ್ರೆ, ಇವರು ಶಿವಕುಮಾರ್ ಅವ್ರು ಹೇಳಿದ್ರಲ್ಲ, ಯು ಆರ್ ಫ್ರಮ್ ಅರ್ಬನ್ ಏರಿಯಾ. ಕೂತ್ಕೊಳ್ರಿ ಸ್ವಲ್ಪ. ನೀವು ಯಾಕೆ, ನಮ್ಮ ರಾಚಯ್ಯನವ್ರು ಹೇಳ್ತಾ ಇದ್ರು, ನಾನು ಹೇಳಕ್ ಹೋಗಲ್ಲ ಅದನ್ನ, ಬೇಡ ಅಲ್ಲ. ನಮಗ್ ಕೆಲವರಿಗೆ ಗೊತ್ತಿಲ್ಲ ಹೇಳಿ ಸರ್. ಎಲ್ಲರೂ ಹೇಳ್ತಾ ಇದ್ದಾರೆ ಹೇಳ್ಬೇಡಿ ಅಂತ. ಅದರಿಂದ ಹೇಳಿ ಸ್ವಲ್ಪ ಮಂದಿ ಗೊತ್ತಿಲ್ಲ ಹೇಳಿ. ಅದು ನಮಗ್ ಕೆಲವೊಬ್ಬರಿಗೆ ಗೊತ್ತಿಲ್ಲ ಹೇಳಿ. ಅದು ಮತ್ತೆ ಕೇಳಿ ರೂಮಲ್ಲಿ ಕೊಲ್ತಾರೆ ಅವಾಗ. ನೀವು ಮಾತಾಡುವಾಗ, ಮಾನ್ಯ ಬೆಲ್ಲದವ್ರೆ, ನೀವು ಮಾತಾಡುವಾಗ ಸರಿಯಾಗಿ ಓದ್ಕೊಬರ್ರಿ. ನಿಮ್ಮ ಆಕ್ಟ್ನೆಲ್ಲ UBG ರಾಮ್ಜಿ ಆಕ್ಟ್ನೆಲ್ಲ ಪೂರ ಓದ್ಕೊಬರ್ರಿ. ಓದ್ಕೊಬಂದು ನಾನು ಹೇಳ್ದನ್ನೆಲ್ಲ ಸರಿ ಇದ್ದೇ ಹೋದ್ರೆ ಸರಿ ಇಲ್ಲ, ಈ ತರ ನಮ್ಮ ಆಕ್ಟ್ ಹೇಳ್ತದೆ ಅಂತ ಹೇಳಿ. ನಾನು ಬೇಡ ಅಂತ ಹೇಳ್ತೀನಾ? ಆಕ್ಟ್ನ ಬೇಡ ಅಂತ ಹೇಳ್ತೀನಾ? ನೀವು ಆಕ್ಟ್ ಪಾಸ್ ಮಾಡಿಬಿಟ್ಟಿದ್ದೀರಿ, ಯಾಕೆ ಪದೇ ಪದೇ ಎದ್ದೀರಿ? ಎದ್ದೇಳಬಾರದು ಅಂತ ಮಾತಾಗಿರೋದು ಅಲ್ಲಿ. ಇಲ್ಲ ಇಲ್ಲ ಇಲ್ಲ, ನಿನ್ ಜೊತೆ ಮಾತಾಡಲ್ಲ ನಾನು, ಇವ್ರ ಜೊತೆ ಮಾತಾಡ್ತೀನಿ. ನಾನು ಏನೋ ನನ್ನ ಫ್ರೆಂಡ್ ಮಗ ಅಂತ ನೀನು ಮಾತಾಡಿದ್ರೆ, ನೀನು ಮಧ್ಯೆ ಹೇಳಕ್ಕೆ ಶುರು ಮಾಡ್ಬಿಟ್ರೆ. ಮಹಾತ್ಮ ಗಾಂಧೀಜಿಯವರು ಏನ್ ಹೇಳಿದ್ರು? ಒಂದು ಹಳ್ಳಿನಲ್ಲಿ ಒಂದು ಪಂಚಾಯಿತಿ ಇರಬೇಕು, ಒಂದು ಸಹಕಾರ ಸಂಘ ಇರಬೇಕು, ಒಂದು ಶಾಲೆ ಇರಬೇಕು, ಅಲ್ವೇನಪ್ಪ? ಮೂರು, ಒಂದು ಶಾಲೆ, ಒಂದು ಪಂಚಾಯಿತಿ, ಒಂದು ಕೋಆಪರೇಟಿವ್ ಸೊಸೈಟಿ ಇರಬೇಕು ಅಂತ ನೆಹರೂರವ್ರು ಹೇಳಿದ್ದು. ಇದು ಮಹಾತ್ಮ ಗಾಂಧೀಜಿ ಅಲ್ಲ, ನೆಹರೂರವ್ರು ಹೇಳಿದ್ದು. ಏನ್ರಿ ಪಾಟೀಲ್ರೆ, ನೀವು ಕೋಆಪರೇಟಿವ್ ಮೂವ್ಮೆಂಟ್ನಲ್ಲಿ ಇದ್ರಿ, ಇವರು ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ರು. ನಾನು ಈಗ ಕೋಆಪರೇಷನ್ ನನಗೆ ಬಂದಿದೆ. ಅದರಿಂದ ನೆಹರೂರವರು ಅವ್ರ ಕಾಲದಲ್ಲಿ ಹೇಳಿದ್ದದು, ಪ್ರಧಾನಮಂತ್ರಿ ಆಗಿದ್ದಾಗ ನೆಹರೂರವರು ಹೇಳಿದ್ದದು. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು ಅಂತಂದ್ರೆ, ಗ್ರಾಮಗಳ ಸ್ವಾತಂತ್ರ್ಯ ಮತ್ತೆ ಸ್ವಾವಲಂಬನೆ ಆಗದೇನೆ ದೇಶ ಪ್ರಗತಿ ಆಗಲ್ಲ. ಗ್ರಾಮಗಳು ಅಭಿವೃದ್ಧಿ ಆಗದೇನೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಗ್ರಾಮಗಳು ಶಕ್ತಿಯುತವಾಗಿ ಆಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತವಾಗಿ ಆಗಬೇಕು. ಆಗ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಭಾರತ ಹಳ್ಳಿಗಳ ದೇಶ. ಹಳ್ಳಿಗಳಲ್ಲಿ ಉದ್ಯೋಗ ಬೇಕಾಗಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಈಗ ಕರ್ನಾಟಕ ಒಂದರಲ್ಲೇ ಸುಮಾರು ನಮ್ಮ ಈಗ 85ನೇ ಇಸ್ವಿ ಇರ್ತಕ್ಕಂಥ ಲೆಕ್ಕದ ಪ್ರಕಾರ 71,18,000
ಕಾರ್ಮಿಕರಿದ್ದಾರೆ ಹಳ್ಳಿಗಾಡಿನಲ್ಲಿ, ಎಲ್ಲರೂ ಸೇರಿ 71 ಲಕ್ಷದ ಇದ್ದಾರೆ ಕರ್ನಾಟಕದಲ್ಲೇ. ಅದು ನಾನು ಮೊದಲು ಹೇಳಿದ್ದು ದೇಶದ್ದು, ಇದು ಕರ್ನಾಟಕದಲ್ಲಿದ್ದಾರೆ. ಕರ್ನಾಟಕದಲ್ಲೂ ಕೂಡ 51%ಗಿಂತ ಜಾಸ್ತಿ ಮಹಿಳೆಯರೇ ಇದ್ದಾರೆ. ಅಂತ ಪರಿಸ್ಥಿತಿನಲ್ಲಿ ಇದು ಮನ್ರೇಗಾ ಬಹಳ ಸಹಾಯ ಆಯಿತು, ಕೂಲಿ ಮಾಡೋರಿಗೆ ಬಹಳ ಸಹಾಯ ಆಯಿತು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಗ್ರಾಮ ಸಭೆನೂ ಇಲ್ಲ, ಈಗ ಪಂಚಾಯತಿನಲ್ಲೂ ತೀರ್ಮಾನ ಆಗಲ್ಲ. ಆರ್ಟಿಕಲ್ 73rd ಅಮೆಂಡ್ಮೆಂಟು ಅದು ಕೂಡ ಇಲ್ಲ, ಈಗ ಅದು ವೈಲೇಷನ್ ಆಗಿದೆ. ಇಷ್ಟೆಲ್ಲ ಆಗಿ ಇವತ್ತು ಉದ್ಯೋಗಕ್ಕೆ ಕೊಳ್ಳಿಪೆಟ್ಟು ಬಿದ್ದಿದೆ.